ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಅದರಿಂದ ಶ್ರೀಕೃಷ್ಣನಿಗೆ ಅರ್ಜುನ ಮತ್ತು ದುರ್ಯೋಧನನ ನಿಮಂತ್ರಣೆ ಮತ್ತು ಅವರ ಮೂಲಕ ಎರಡೂ ಪಕ್ಷಗಳಿಂದ ಸಹಾಯ, ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಹಸ್ತಿನಾಪುರದ ಕಡೆಗೆ ಪುರೋಹಿತರನ್ನ ಕಳಿಸಿ, ಆಮೇಲೆ ಪಾಂಡವರು ಏನು ಮಾಡ್ತಾರೆ, ಅಲ್ಲಲ್ಲಿ ರಾಜರ ಹತ್ರ, ಅಂದರೆ ಬೇರೆ ಬೇರೆ ರಾಜರ ಹತ್ತಿರ ದೂತರನ್ನ ಕಳಿಸ್ತಾರೆ. ಆಮೇಲೆ ಶ್ರೀಕೃಷ್ಣನನ್ನ ಆಹ್ವಾನಿಸೋದಕ್ಕೋಸ್ಕರ ಸ್ವಯಂ ಕುಂತಿ ನಂದನನಾದಂತಹ ಅರ್ಜುನ ಏನು ಮಾಡ್ತಾನೆ, ದ್ವಾರಕೆಗೆ ಹೋಗ್ತಾನೆ. ದುರ್ಯೋಧನನಿಗೂ ಕೂಡ ಇವಾಗ ಏನಾಯ್ತು, ಗುಪ್ತಚರರನ್ನ ಬಿಟ್ಟಿರ್ತಾರೆ ಅಲ್ವಾ, ತಮ್ಮ ಎದುರು ಪಕ್ಷದವರು ಏನೇನೆಲ್ಲ ಮಾಡ್ತಾರೆ ಅಂತ ತಿಳ್ಕೊಳ್ತಾ ಇರ್ಬೇಕಲ್ವಾ. ಸೊ ಈಗ ಗುಪ್ತಚರರ ಮೂಲಕ ದುರ್ಯೋಧನನಿಗೂ ಪಾಂಡವರು ಏನೇನು ಮಾಡ್ತಾ ಇದ್ದಾರೋ ಆ ಕೆಲಸಗಳ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಯಾವಾಗ ಅವನಿಗೆ ಶ್ರೀಕೃಷ್ಣ ವಿರಾಟ ನಗರದಿಂದ ದ್ವಾರಕೆಗೆ ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಾಯ್ತೋ, ಆಗ ಸ್ವಲ್ಪ ಸೈನ್ಯವನ್ನ ತಗೊಂಡು ಅವನು ಅಲ್ಲಿಗೆ ಹೋಗಿ ತಲುಪಿಬಿಡ್ತಾನೆ. ಅದೇ ದಿನ ಪಾಂಡುಕುಮಾರನಾದಂಥ ಅರ್ಜುನ ಕೂಡ ಕೃಷ್ಣನನ್ನ ಭೇಟಿಯಾಗೋದಕ್ಕೆ ಅವನು ಕೂಡ ಬಂದು ಅಲ್ಲಿ ತಲುಪ್ತಾನೆ. ಇಬ್ರು ಕೂಡ ಅಲ್ಲಿ ತಲುಪದ ಮೇಲೆ ಆ ವೀರರು ಶ್ರೀಕೃಷ್ಣ ಮಲಗಿರೋದನ್ನ ನೋಡ್ತಾರೆ, ಅಂದ್ರೆ ಹೋಗಿ ನೋಡ್ತಾರೆ, ಅವನು ಮಲ್ಕೊಂಡಿರ್ತಾನೆ. ಆಗ ದುರ್ಯೋಧನ ಏನು ಮಾಡ್ತಾನೆ, ಆ ಶಯನಾಗೃಹದ ಒಳಗಡೆ ಬಂದು ಕೃಷ್ಣ ಮಲಗಿರ್ತಾನಲ್ಲ ಅವನ ತಲೆ ಕಡೆ ಬಂದು ಕೂತ್ಕೊಳ್ತಾನೆ. ಅಂದ್ರೆ ಅಲ್ಲಿ ಒಂದು ಉತ್ತಮವಾದ ಸಿಂಹಾಸನ ಇರುತ್ತೆ, ಅದರ ಮೇಲೆ ಕೂತ್ಕೊಳ್ತಾನೆ. ಅರ್ಜುನನೂ ಕೂಡ ಆ ಒಂದು ಕೋಣೆಯ ಒಳಗಡೆ ಪ್ರವೇಶ ಮಾಡ್ತಾನೆ. ಅವನು ಏನು ಮಾಡ್ತಾನೆ, ಬಹಳ ನಮ್ರತೆಯಿಂದ ಕೈ ಜೋಡಿಸ್ಕೊಂಡು ಶ್ರೀಕೃಷ್ಣನ ಚರಣಗಳಿರುತ್ತಲ್ಲ ಆ ಕಡೆ ಹೋಗಿ ನಿಂತ್ಕೊಳ್ತಾನೆ. ನೋಡಿ, ಒಬ್ಬ ಭಕ್ತನಿಗೂ ಸಾಮಾನ್ಯದವನಿಗೂ ಇರುವಂಥ ಡಿಫ್ರೆನ್ಸ್ ಇದೇನೆ. ಭಕ್ತ ಯಾವಾಗಲೂ ವಿನಮ್ರನಾಗಿರ್ತಾನೆ, ಮತ್ತು ಅವನು ಭಗವಂತ ಅಂತ ಗೊತ್ತಿರುತ್ತಲ್ಲ, ಆ ಪಾದಗಳ ಹತ್ರ ನಾನು ಇರಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ ದುರ್ಯೋಧನ ಫಸ್ಟ್ ಬಂದಿದ್ದ, ಅವನೇ ಪಾದಗಳ ಹತ್ರ ನಿಂತ್ಕೋಬೋದಾಗಿತ್ತು, ಆದರೆ ಅವನು ಹಾಗೆ ಮಾಡೋದಿಲ್ಲ. ಕುತ್ಕೊಳ್ಳೋಕೆ ಅವನಿಗೆ ಚೆನ್ನಾಗಿರುವಂಥ ಒಂದು ಪ್ಲೇಸ್ ಬೇಕು, ಆ ರೀತಿ ಅವನು ನೋಡ್ತಾನೆ, ಸೌಕರ್ಯವನ್ನು ನೋಡ್ತಾನೆ. ಇಷ್ಟೇ ಡಿಫ್ರೆನ್ಸ್ ಇರೋದು ಭಕ್ತನಿಗೆ ಮತ್ತು ಬೇರೆ ಸಾಮಾನ್ಯವಾದಂಥ ಮನುಷ್ಯನಿಗೆ. ಅವನೇನು ಮಾಡ್ದ, ಚರಣಗಳ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಆಮೇಲೆ ಭಗವಂತನಿಗೆ ಎಚ್ಚರ ಆಗುತ್ತೆ. ಈಗ ಎಚ್ಚರ ಆಗಿದ ತಕ್ಷಣ ಯಾರು ನಮ್ಮ ಕಾಲ ಹತ್ರ ಇರ್ತಾರೋ ಅವ್ರು ತಾನೇ ಕಾಣಿಸೋದು. ಯಾಕಂದರೆ ತಲೆ ಹತ್ರ ಕೂತಿರೋರು ಗೊತ್ತೂ ಆಗೋದಿಲ್ಲ, ಅಕಸ್ಮಾತ್ ತಲೆ ಎತ್ತಿ ನೋಡಿದಾಗ ಮಾತ್ರ ಗೊತ್ತಾಗೋದು. ಸೊ ದೃಷ್ಟಿ ಮೊದಲು ಅರ್ಜುನನ ಮೇಲೆ ಬೀಳುತ್ತೆ. ಆಮೇಲೆ ಅವನು ಅವರಿಬ್ಬರನ್ನು ಕೂಡ ಸ್ವಾಗತ ಸತ್ಕಾರ ಮಾಡ್ತಾನೆ. ಅವರು ಬಂದ ಕಾರಣವನ್ನು ಕೇಳ್ತಾನೆ. ಆಗ ದುರ್ಯೋಧನನಗ್ತಾ ಹೇಳ್ತಾನೆ, ಪಾಂಡವರ ಜೊತೆ ನಮ್ಮ ಯುದ್ಧ ಆಗೋದ್ರಲ್ಲಿದೆ, ಅದಕ್ಕೋಸ್ಕರ ನೀವು ನಮ್ಮ ಸಹಾಯ ಮಾಡಬೇಕು. ಯಾಕಂದರೆ ಪಾಂಡವರು ಅಂತಂದ್ರೇ ಕೃಷ್ಣನಿಗೆ ಇಷ್ಟ ಅಂತ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಿಮಗೆ ಹೇಗೆ ಅವರು ಜೊತೆ ನಿಮಗೆ ಫ್ರೆಂಡ್ಶಿಪ್ ಇದೆಯೋ ಹಾಗೆ ನನ್ನ ಜೊತೆನೂ ಇದೆ ಅಲ್ವಾ, ಮತ್ತು ನಮ್ಮಿಬ್ಬರ ಜೊತೆ ನಿಮಗೆ ಒಂದೇ ರೀತಿ ಸಂಬಂಧ ಇದೆ. ಸೊ ಈ ದಿನ ನಾನು ಮೊದಲು ಬಂದಿರೋದು. ಸೊ ಸತ್ಪುರುಷರು ಏನು ಮಾಡ್ತಾರೆ, ಯಾರು ಮೊದಲು ಬರ್ತಾರೋ ಅವ್ರಿಗೆ ಮೊದಲು ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಕೂಡ ಆ ಸತ್ಪುರುಷರ ಆಚರಣೆಯನ್ನು ಅನುಸರಣೆ ಮಾಡಿ. ನೋಡಿ, ಇಲ್ಲಿ ಕೃಷ್ಣನಿಗೆ ಬುದ್ಧಿ ಹೇಳ್ಕೊಡ್ತಾ ಇದ್ದಾನೆ, ಮತ್ತು ಹೇಗೆ ನಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದಾನೆ. ಇವನು ಧರ್ಮದ ಹಾದಿಯಲ್ಲಿ ನಡೀಲಿಲ್ಲ, ಅಂದರೆ ಇಲ್ಲಿ ಇಂಡೈರೆಕ್ಟಾಗಿ ಅವನು ಗೊತ್ತು ನಾನು ಸತ್ಪುರುಷ ಅಲ್ಲ ಅಂತಂದ್ಬಿಟ್ಟು, ಆದರೆ ಕೃಷ್ಣ ಸತ್ಪುರುಷ ಅನ್ನೋದು ಗೊತ್ತಿದೆ. ಇಲ್ಲಿ ಇವನು ಬೇರೆಯವ್ರಿಗೆ ಹೇಳ್ತಾ ಇದ್ದಾನೆ ಅಂತಂದರೆ ಅವನು ಕೊಟ್ಟ ಮಾತಿನ ಪ್ರಕಾರ ಇಲ್ಲಿ ನಡ್ಕೊಳ್ತಾ ಇದ್ದಾನ ದುರ್ಯೋಧನ ನೋಡಬೇಕು. ಈಗ ನಾವು ಮಾಡೋದು ಅದೇ ಕೆಲಸ ಅಲ್ವಾ, ನಾವು ಅದನ್ನು ಆಚರಣೆ ಮಾಡೋದಿಲ್ಲ, ಆದರೆ ಬೇರೆಯವರಿಗೆ ನಾವು ಅದನ್ನು ಬೋಧನೆ ಮಾಡ್ತೀವಿ. ನಾವು ಮಾಡ್ತೀವೋ ಬಿಡ್ತೀವೋ, ಬೇರೆಯವ್ರಿಗೆ ಹೇಳೋದ್ರಲ್ಲಿ ಎಲ್ಲರೂ ಎಕ್ಸ್ಪರ್ಟು, ಆದರೆ ನಾವು ಮಾಡುವಂಥ ಸಂದರ್ಭ ಬಂದಾಗ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಅಲ್ವಾ ಮಾಡೋದು ನಾವು. ಇಲ್ಲಿ ದುರ್ಯೋಧನನು ಅದೇ ರೀತಿ ಮಾತಾಡ್ತಾ ಇದ್ದಾನೆ. ನೋಡಿ, ನೀವು ಸತ್ಪುರುಷರು ಆ ಆಚರಣೆಯನ್ನೇ ಮಾಡಬೇಕು. ಸತ್ಪುರುಷರು ಏನು ಮಾಡ್ತಾರೆ, ಮೊದಲು ಯಾರು ಸಹಾಯವನ್ನು ಕೇಳ್ಕೊಂಡು ಬಂದಿರ್ತಾರೋ ಅವರಿಗೆ ಸಹಾಯ ಮಾಡ್ತಾರೆ. ಅದೇ ರೀತಿ ನೀವು ಕೂಡ ನನಗೆ ಮೊದಲು ಸಹಾಯ ಮಾಡಬೇಕು, ಆಮೇಲೆ ಅವ್ರಿಗೊಂಥರ ನನಗೊಂಥರ ಮಾಡಬಾರ್ದು. ಆ ಅರ್ಜುನ ಹೇಗೆ ನಿಮಗೆ ಒಬ್ಬ ಫ್ರೆಂಡೋ, ನಾನು ಕೂಡ ನಿಮ್ಮ ಫ್ರೆಂಡು ಅಂತ ಹೇಳ್ಕೊಳ್ತಾ ಇದ್ದಾನೆ. ಮತ್ತು ನಮ್ಮಿಬ್ಬರಿಗೂ ಕೂಡ ನೀವು ನೆಂಟ ಆಗಬೇಕು, ಇದೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ನಾನು ಮೊದಲು ಬಂದಿದ್ದೀನಿ, ನನಗೆ ನೀವು ಮೊದಲು ಸಹಾಯ ಮಾಡಬೇಕು ಅಂತಂದ್ಬಿಟ್ಟು ಸತ್ಪುರುಷರು ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.